ಕಲಿಕಾಲದ ಜನರಿಗೆ ಗೊತ್ತವರಿಗೆ ಈ ಕಾಲದ ಜನ ಬಿಸಿ ಅಂತ, ಅಂಥವರಿಗೆ ವೇದಗಳನ್ನು ಅಪಾರ ವೇದರಾಶಿ, ಮಹಾಭಾರತ ಅದನ್ನೆಲ್ಲ ಓದೋದಕ್ಕೆ ಇರೋದಿಲ್ಲ. ಟಿ ವಿ ಗಿವಿ ಮುಂತಾದ ತುಂಬ ಕಾರ್ಯಕ್ರಮಗಳಿರ್ತವೆ. ಅದಕ್ಕೋಸ್ಕರ ಕನಿಷ್ಠ ಪಕ್ಷ ಭಾಗವತವನ್ನಾದರೂ ಓದಿ ಅವರು ಜೀವನ ಸಾರ್ಥಕ ಪಡಿಸಿಕೊಳ್ಳಿ ಅಂತ ಕೊನೆಗೆ ರಚನೆ ಮಾಡಿದ ಪುರಾಣ ಭಾಗವತ ಪುರಾಣ ಅಂತ ಭಾಗವತದಲ್ಲೇ ಬರ್ತದೆ. ಅಲ್ಲಿ ಹೇಳೋದು ಕಥೆ. ನಮ್ಮಲ್ಲಿ ಕಥೆ ಅಂದರೆ ಅಜ್ಜ ಅಜ್ಜಿ ಮೊಮ್ಮಕ್ಕಳಿಗೆ ಹೇಳುವ ಒಂದು ಕಾರ್ಯಕ್ರಮ ಅಂತ ನಾವು ಭಾವಿಸಿಕೊಳ್ತೇವೆ. ಆದರೆ ವೇದವ್ಯಾಸರು ಇಲ್ಲಿ ಹೇಳಿದ ಕಥೆಗೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಅಂದರೆ, ಧರ್ಮಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಸೂಯಃ ನೋತ್ಪಾದಯೇತ್ ಯದಿರತಿಂ ಶ್ರವಯೇವ ಹಿ ಕೇವಲಂ. ನಾವು ತುಂಬ ಧರ್ಮಾಚರಣೆ ಮಾಡ್ತೇವೆ. ಅದು ರಾಯರ ಗುಡಿಗೆ ಹೋಗಿ ಪ್ರದಕ್ಷಿಣೆ ಮಾಡೋದಾಗ್ಬೋದು, ದೇವಸ್ಥಾನಗಳಿಗೆ ಹಬ್ಬ ಹರಿದಿನಗಳಂದು ಹೋಗಿ ಹರಿಕೆ ಹೊತ್ತು ₹100 ಸೇವೆ ಕೊಟ್ಟು ತಿಮ್ಮಪ್ಪನ ದರ್ಶನ ಕಷ್ಟಪಟ್ಟು ಮಾಡಿಕೊಂಡು ಬಂದಿರೋದಾಗಬಹುದು. ಸ್ವನುಷ್ಠಿತ ಬಹಳ ಶ್ರದ್ಧೆಯಿಂದ ಧರ್ಮಾನುಷ್ಠಾನ ಮಾಡಿದ್ದೇವೆ. ನೀವು ಮಾಡಿದ ಧರ್ಮಾನುಷ್ಠಾನ ಅದು ಬೂಟಾಟಿಕೆಯೋ ನೀವು ದೇವರ ಮೇಲಿನ ಭಕ್ತಿಯಿಂದ ಮಾಡಿದ್ದೋ ಅನ್ನೋದಕ್ಕೆ ಪರೀಕ್ಷೆಯ ಗ್ರಂಥ ಭಾಗವತ. ಇಷ್ಟು ಧರ್ಮಾನುಷ್ಠಾನ ಮಾಡಿದ ನಿಮ್ಮ ಮನಸ್ಸು ಭಾಗವತದ ಕಥೆ ಕೇಳೋದರಲ್ಲಿ ನಿರಾಸೆ ಹೊಂತು ಅಥವಾ ಆಸಕ್ತಿ ತಾಳಲಿಲ್ಲ. ಕಥೆ ಹೇಳುವವರಿದ್ದರೂ ಕೂಡ ಕೇಳ್ತಾ ಕೇಳ್ತಾ ಒಳ್ಳೆ ನಿದ್ದೆ ಬಂತು. ನೀವು ಮಾಡಿದ ಅಷ್ಟೂ ಧರ್ಮಾಚರಣೆ ವ್ಯರ್ಥ ಅಂತ. ಇದು ನಾನು ಹೇಳೋದಲ್ಲ, ಶ್ರಮಯೇವ ಹಿ ಕೇವಲ ಧರ್ಮ ಸ್ವನುಷ್ಠಿತ. ತುಂಬ ಧರ್ಮಾಚರಣೆ ಮಾಡಿದಿರಿ, ಏಕಾದಶಿ ಉಪವಾಸ ಮತ್ತೊಂದು ಜಪ ತಪ ಎಲ್ಲ ಮಾಡಿದ್ದೀರಿ. ನಿಮಗೆ ದೇವರ ಭಗವದ್ಭಕ್ತರ ಕಥೆಯನ್ನು ಕೇಳೋದರಲ್ಲಿ ಆಸಕ್ತಿ ಇಲ್ಲ ಅಂತ ಆದರೆ ನೀವು ಮಾಡಿದ ಧರ್ಮಾಚರಣೆ ಎಲ್ಲ ಕತ್ತೆಯ ದುಡಿತಕ್ಕೆ ಸಮಾನ. ಇದು ವೇದವ್ಯಾಸರು ಹೇಳಿದ ಮಾತು. ಆದ್ದರಿಂದ ನಾವು ಮಾಡಿದ ಧರ್ಮ ಆಚರಣೆಗಳು ಜಪತಪಾನುಷ್ಠಾನಗಳು ನಮ್ಮ ಮನಸ್ಸಿನಲ್ಲಿ ಏನು ಪ್ರಭಾವ ಬೀರಿದೆ ಅನ್ನೋದನ್ನು ಗುರುತಿಸುವ ಒಂದು ಜಾಗ ಭಾಗವತ. ಅಲ್ಲಿ ಹೇಳುವವರು ಹೇಳುವಂತೆ ಹೇಳಿದರೆ ಅದರಲ್ಲಿ ನಿಮ್ಮ ಮನಸ್ಸು ಏಕಾಗ್ರಗೊಂಡ್ರೆ ಅದು ನೀವು ಜೀವನದಲ್ಲಿ ಮಾಡಿದ ಧರ್ಮಾನುಷ್ಠಾನ ಫಲಿಸಿದೆ, ದೇವರ ಗಮನಕ್ಕೆ ಬಂದಿದೆ ಅಂತ ಅರ್ಥ. ಅಷ್ಟು ಮಹತ್ವಪೂರ್ಣವಾದ ಒಂದು ಗ್ರಂಥ ಪುರಾಣ ರಾಜ ಅಂತ ಹೆಸರು ಅದಕ್ಕೆ. ವಿದುಷಾಂ ಪರೀಕ್ಷಾ ಭಾಗವತ ಎಲ್ಲ ಪುರಾಣವನ್ನು ಹೇಳಬಹುದು. ವಿದ್ವಾಂಸರಿಗೆ ಪರೀಕ್ಷೆಯ ಕೊಠಡಿ ಭಾಗವತ. ಭಾಗವತ ಹೇಳೋದರಲ್ಲಿ ಪಾಸಾದರೆ ಅವನು IAS ಪಾಸ್ ಮಾಡದಂತೆ. ಅಂಥ ಒಂದು ವಿಶೇಷ ಮಹತ್ವ ಭಾಗವತ ಪುರಾಣಕ್ಕಿದೆ. ನಾನು ಹೆಚ್ಚು ಹೇಳೋದಿಲ್ಲ. ನಾನು ಅನೇಕ ಕಡೆ ಭಾಗವತವನ್ನು 7 ದಿವಸ ಹೇಳಿದ್ದಿದೆ. ಬೆಳಿಗ್ಗೆಲ್ಲ ಪಾರಾಯಣ ಮಾಡಿ ಸಾಯಂಕಾಲ 1-2 ಗಂಟೆ ಪ್ರವಚನ ಮಾಡಿದ್ದೂ ಇದೆ. ಆದರೆ ನಾನು ಮತ್ತೊಬ್ಬರು ಮಾಡಿಸಿದ್ದನ್ನೂ ಕೇಳಿದ್ದೇನೆ. ಆದರೆ ನಾನೇ ಮಾಡ್ತಾ ಇರುವ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಭಗವಂತನ ಪ್ರೇರಣೆಯಂತೆ ಇದು ಮೊದಲನೇ ಕಾರ್ಯಕ್ರಮ. ನಾನು ಸತ್ಯನಾರಾಯಣಾಚಾರ್ಯರು ಆಡಿದ ಮಾತನ್ನು ಕೇಳಿದ್ದೇನೆ, ಖುಷಿಯಾಯ್ತು ನನಗೆ. ನಾನು ಭಾಗವತ ಪ್ರವಚನ ಶುರು ಮಾಡಿದ್ದು ಸಾರ್ಥಕ ಅಂತ. ನಾನು ಪದ್ಮನಾಭಾಚಾರ್ಯರ ಮನೆಯಲ್ಲಿ ಭಾಗವತವನ್ನು 7 ದಿವಸ ಹೀಗೆ ಹೇಳುವಾಗ, ಭಾಗವತ ಹೇಳೋದಾದರೆ ಹರಿಯಾಚಾರ ಥರ ಹೇಳಬೇಕು ಅಂತ ನನಗೆ ಸ್ಫೂರ್ತಿ ಬಂತು ಅಂತ ಅವರು ಹೇಳಿದ್ದಾರೆ. ಅದು ನನ್ನನ್ನು ಹೊಗಳಬೇಕು ಅಂತ ಹೇಳಿದ ಸಂದರ್ಭ ಅಲ್ಲ, ಯಾಕೆಂದರೆ ಅದು ಪಬ್ಲಿಕ್ ಅಲ್ಲ, ನಮ್ಮ ಒಳಗಡೆಯ ಸಭೆಯಲ್ಲಿ ಹೇಳಿದ ಮಾತು. ಆದ್ದರಿಂದ ಯಾವತ್ತೂ ನಾವು ಒಳ್ಳೆಯ ಕೆಲಸ ಮಾಡುವಾಗ ನಮ್ಮ ಬಗ್ಗೆ ಒಳ್ಳೆಯ ಭಾವನೆ ಇರುವವರ ಕೈಯಿಂದ ಮಾಡಿಸಿದರೆ ಅದು ಭಗವಂತನ ತನಕ ಮುಟ್ಟುತ್ತೆ. ಇಲ್ಲಾಂದರೆ ಆ ಪೋಸ್ಟು ಡೆಲಿವರಿಯೇ ಆಗೋದಿಲ್ಲ ಆ ಜಾಗಕ್ಕೆ. ಆದ್ದರಿಂದ ಈ ಗೌರವವನ್ನು, ಈ ಅಭಿಮಾನವನ್ನು ಇಟ್ಟುಕೊಂಡ ವ್ಯಕ್ತಿ ಸತ್ಯನಾರಾಯಣಾಚಾರ್ಯ. ಅಷ್ಟೇ ಅಲ್ಲ, ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ನಾನು ಯಾವ ಸ್ಥಾನದಲ್ಲಿ ಇದ್ದುಕೊಂಡು ಮಕ್ಕಳನ್ನು ಮೇಯಿಸಿದೇನೋ ಆ ಸ್ಥಾನದಲ್ಲಿದ್ದುಕೊಂಡು ನನಗಿಂತೂ ಸಮರ್ಥವಾಗಿ ಮೇಯಿಸುವ ಕೆಲಸವನ್ನು ಸತ್ಯನಾರಾಯಣಾಚಾರ್ಯ ಮಾಡಿದ್ದಾರೆ.
ಅವರಿಗೆ ವೇದಾಂತ ವಿದ್ಯೆಯಲ್ಲಿ ಪರಿಣತಿ ಇದೆ, ಪುರಾಣ ಶಾಸ್ತ್ರಗಳಲ್ಲಿ ಪರಿಣತಿ ಇದೆ. ಆದರೆ ನಾನು ಮೇಯದ ಸೊಪ್ಪು ಅದು ಯಾಜ್ಞಿಕ ಕ್ಷೇತ್ರ, ಪೌರೋಹಿತ್ಯದ ಕ್ಷೇತ್ರ, ಧರ್ಮಕ್ಷೇತ್ರ. ಅದು ಮಾಡಿಸಿದ್ರೆ ಯಾರು ಗೊತ್ತಿಲ್ಲದವ್ರು ಕೂತ್ಕೋಬೇಕು, ಅಂಥವ್ರ ಹತ್ರ ಮಾಡಿಸ್ಬೋದು. ಪೌರೋಹಿತ್ಯದ ಕ್ಷೇತ್ರ, ಧರ್ಮ ಶಾಸ್ತ್ರದ ಕ್ಷೇತ್ರ. ಇವತ್ತು ನಮ್ಮ ಮಾಧ್ವ ಸಮಾಜದಲ್ಲಿ, ಧಾರ್ಮಿಕ ಸಮಾಜದಲ್ಲಿ ಒಂದು ಸಮಸ್ಯೆ ಧರ್ಮದ ಬಗ್ಗೆ ಬಂದಾಗ ಸಮರ್ಥವಾಗಿ ಪ್ರಮಾಣವನ್ನು ಕೊಟ್ಟು ಇದು ಹೀಗೆ ಅಂತ ಹೇಳುವ ವ್ಯಕ್ತಿಗಳು ತುಂಬ ದುರ್ಲಭ. ಆ ಧರ್ಮಶಾಸ್ತ್ರದಲ್ಲಿ ಪೂರ್ಣ ಮಟ್ಟದ ಹಿಡಿತ ಸತ್ಯನಾರಾಯಣಾಚಾರ್ಯಗೆ ಇದೆ. ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೆಲವು ಹಬ್ಬ ಹರಿದಿನಗಳು ಆಚರಣೆಗಳೆಲ್ಲ ಇದೆ, ಅದು ಪ್ರಾದೇಶಿಕವಾದ ಮಹತ್ವ ಇದೆ. ಅದಕ್ಕೆಲ್ಲ ಏನು ಅರ್ಥ ಅಂತ ಅನ್ನೋದನ್ನು ನಮ್ಮ ವರ್ಷ ಇಡೀ ಹಬ್ಬ ಹರಿದಿನಗಳ ಪರಿಚಯ, ನಮ್ಮ ಆಚಾರ ವಿಚಾರಗಳ ಪರಿಚಯ ಕ್ರಮ, ಇವುಗಳ ಹಿನ್ನೆಲೆಯನ್ನು ಕೊಟ್ಟು ಒಂದು ಪುಸ್ತಕವನ್ನು ಸತ್ಯನಾರಾಯಣಾಚಾರ್ಯರು ಬರೆದಿದ್ದಾರೆ. ಅದು ಬಹುಶಃ 2-3 ಆವೃತ್ತಿಯನ್ನು ಕಂಡಿದೆ, ಎಡಿಷನ್. ಅದು ಭಂಡಾರಿಕೇರಿ ಮಠಾಧೀಶರಾದ ವಿದ್ಯೇಶಿತ್ತರು ಒತ್ತಾಯ ಮಾಡಿ ಅವರ ಹತ್ರ ಬರೆಸಿದ ಒಂದು ಪುಸ್ತಕ. ಅದು ತುಂಬ ಉಪಯುಕ್ತವಾದ ಒಂದು ಕೈಪಿಡಿ. ಹೀಗೆ ಧರ್ಮಕ್ಷೇತ್ರ, ಧರ್ಮಶಾಸ್ತ್ರದಲ್ಲೂ ಕೈಯಾಡಿಸಿದವರು. ನಾನು ಮೇದ ಸೊಪ್ಪಲ್ಲ ಅದು. ಇನ್ನು ಯಾಜ್ಞಿಕ ಕರ್ಮ ಅಂತ ಅವರ ಹತ್ರ ಇದೆ. ಜ್ಯೋತಿಷ್ಯದಲ್ಲೂ ಕೂಡ ನಮ್ಮ ದಿನನಿತ್ಯ ಜೀವನಕ್ಕೆ ಎಷ್ಟು ಬೇಕು, ನೀವು ಅಷ್ಟಮಂಗಲ ಪ್ರಶ್ನೆ ಕವಡೆ ಹಾಕಿ ನೋಡೋದು ಅದು ಬೇರೆ ಪ್ರಶ್ನೆ. ಜ್ಯೋತಿಷ್ಯದಲ್ಲಿ ನಮ್ಮ ಪ್ರತಿನಿತ್ಯ ಜೀವನಕ್ಕೆ ಬೇಕಾದ ಮುಖ್ಯ ಅಂಶಗಳನ್ನು ಕರಗತ ಮಾಡಿಕೊಂಡು ಸಮಾಜಕ್ಕೆ ನಿರ್ದೇಶ ಮಾಡಬಲ್ಲ ಒಂದು ಅಪೂರ್ವತೆ ಅವರಲ್ಲಿದೆ. ಹೀಗಾಗಿ ನನ್ನ ಶಿಷ್ಯ ಅಂತ ಅವರು ಹೇಳ್ತಾರೆ. ನನಗೆ ಅವರಿಗೆ ಪಾಠ ಮಾಡಿದ ನೆನಪು ಇಲ್ಲ ಹೇಳ್ತಾರೆ. ಆದರೆ ತೆಲುಗಲ್ಲಿ ಒಂದು ಗಾದೆ ಇದೆ, ಗುರುನ ಮಿಂಚಿನ ಶಿಷ್ಯಳು ಅಂತ. ಗುರುಗಳಿಗೆ ಯಾವತ್ತೂ ಖುಷಿಯಾಗೋದು ಹೇಗೆ ಅಂದರೆ, ನಾವು ಪಾಠ ಮಾಡಿದ ವ್ಯಕ್ತಿ ನಮಗಿಂತಲೂ ಎತ್ತರದಲ್ಲಿ ಸಮಾಜದಲ್ಲಿ ಕಂಡ್ರೆ ಗುರುಗಳಿಗೆ, ನಿಜವಾದ ಗುರುಗಳಿಗೆ, ಖೋಟಾ ಗುರುಗಳಾದರೆ ಅಸೂಯೆ ಪಡುವವರು ಇರ್ತಾರೆ, ಅದರಷ್ಟು ಖುಷಿ ಮತ್ತೊಂದು ಇರೋದಿಲ್ಲ. ಹಾಗೆ ಅವರಿಗೆ ನನ್ನ ಮೇಲೆ ಹೇಗೆ ಅಭಿಮಾನ ಇದೆಯೋ, ನನ್ನ ಶಿಷ್ಯ ಅಂತ ಅವರ ಮೇಲೆಯೂ ನನಗೆ ಅಷ್ಟೇ ಅಭಿಮಾನ ಇದೆ. ಆದ್ದರಿಂದ ಇಂಥ ಒಂದು ಸಂಬಂಧದಿಂದ ನಾನೊಂದು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಿದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಭಾಗವತ ಪಾರಾಯಣ ನಡೀತದೆ. ಅದು ನಮ್ಮ ವೈಯಕ್ತಿಕ ಶ್ರೇಯಸ್ಸಿಗಾಯಿತು. ಆದರೆ ಭಾಗವತ ಬರೇ ಓದೋದಕ್ಕೋಸ್ಕರ, ಪಾರಾಯಣಕ್ಕೋಸ್ಕರ ವೇದವ್ಯಾಸರು ಗ್ರಂಥವನ್ನು ಬರೆದಿಲ್ಲ. ಭಗವದ್ಗೀತೆಯನ್ನು ಹೇಳ್ತಾ ಮಹಾಭಾರತದ 2 ಮುಖ್ಯ ಭಾಗಗಳು, ಒಂದು ಭಗವದ್ಗೀತೆ, ಇನ್ನೊಂದು ವಿಷ್ಣು ಸಹಸ್ರನಾಮ. ಜ್ಞೇಯಂ ಪಾಠ್ಯಂ. ಅಲ್ಲಿ ವಿಷ್ಣು ಸಹಸ್ರನಾಮ ನಿಮಗೆ ಪಾರಾಯಣ ಮಾಡಲಿಕ್ಕೆ, ಭಗವದ್ಗೀತೆ ಪಾರಾಯಣ ಮಾಡಲಿಕ್ಕೆ ಮಾತ್ರ ಅಲ್ಲ. ಭಗವದ್ಗೀತೆಯನ್ನು ಭಕ್ತಿಯಿಂದ ಪಾರಾಯಣ ಮಾಡಿ ದೇವರ ಮುಂದೆ ಇಟ್ಟು ಮಂಗಳಾರತಿ ಮಾಡಿದರೆ ಕೃಷ್ಣನ ಪ್ರೀತಿ ಆಗೋದಿಲ್ಲ. ಅವನು ಆ ಭಗವದ್ಗೀತೆಯಲ್ಲಿ ದೇವರ ಸ್ತೋತ್ರ ಅಷ್ಟು ಮಾಡಲಿಲ್ಲ, ಅದು ವಿಷ್ಣು ಸಹಸ್ರನಾಮ, ಅದು ಸ್ತೋತ್ರ. ಅದು ಆದರೆ ಭಗವದ್ಗೀತೆಯಲ್ಲಿ ಧಾರ್ಮಿಕ ದಾರಿಯಲ್ಲಿ ನೀವು ಹೇಗೆ ಸಾಗಬೇಕು, ನಿಮ್ಮ ಲೌಕಿಕ ಸಾಮಾನ್ಯ ಉಂಡು ತಿಂದು ತೇಗುವ ಜೀವನವನ್ನೇ ದೇವರಿಗೆ ಪ್ರೀತಿಕರವಾಗಿ ಅದನ್ನು ಧರ್ಮದ ದಾರಿಗೆ ಬದಲಾಯಿಸೋದು ಹೇಗೆ ಅಂತ ಅನ್ನೋದನ್ನು ಶ್ರೀಕೃಷ್ಣ ಹೇಳ್ಕೊಟ್ಟಿದ್ದಾರೆ. ಗೀತೆಯನ್ನು ಭಕ್ತಿಯಿಂದ ಓದೋದು, ಗೀತೆಗೆ ಬೆನ್ನು ಹಾಕಿ ಬದುಕೋದು, ಹೀಗೆ ಓದಿ ಗೀತೆ, ಅದು ಅನುಷ್ಠಾನ ಶಾಸ್ತ್ರ. ಅದು ಹಾಗೆ ಭಾಗವತ, ಅದು ಬರೇ ಪಾರಾಯಣಕ್ಕಿಲ್ಲ, ಪಾರಾಯಣ ನಡೀತದೆ. ಅದರ 1-1.5 ಗಂಟೆಯಲ್ಲಿ ನಾವು ಸಾರವನ್ನು ತಿಳಿದರೆ, ಹರಿಯಾಚಾರ ಮನೆಯಲ್ಲಿ ಭಾಗವತ ಸಪ್ತಾಹದಾಗ ಸತ್ಯನಾರಾಯಣಾಚಾರ್ಯರು ಹೀಗೆ ಹೇಳಿದ್ರು ಅಂತ ನಿಮಗೆ ಒಂದು 10 ವರ್ಷದವರೆಗೆ ನೆನಪಿದ್ದರೆ, ಒಬ್ಬೊಬ್ಬರಿಗೆ ಒಂದೊಂದು ವಿಷಯ, ಈ ಭಾಗವತ ಸಪ್ತಾಹ ಅಲ್ಲಿಗೆ ದೇವರಿಗೆ ಮುಟ್ತದೆ ಅಂತ ಅರ್ಥ. ಅದು ಪ್ರೀತಿಕರವಾದ ಸಂಗತಿ ಅಂತ ಅರ್ಥ. ಆದ್ದರಿಂದ ಈ ಕಥಾ ನಾವು ಭಾಗವತವನ್ನು ಪರೀಕ್ಷಿತ್ ರಾಜ ಕೇಳಿದಂತೆ ಕೇಳಲಿಕ್ಕಾಗಲ್ಲ. ಅವನು ಹೇಗೆ ಕೇಳಿದ್ದ ಅಂದರೆ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ, ಸಾಯಂಕಾಲದಿಂದ ಬೆಳಿಗ್ಗಿನವರೆಗೆ, ಒಟ್ಟು 24 ಗಂಟೆ. ಮಧ್ಯದಲ್ಲಿ ಇಂಟರ್ವ್ಯೂಲ್ ಇದೆಯಾ ಅಂತ, ಟೀ ಬ್ರೇಕ್, ಲಂಚ್ ಬ್ರೇಕ್, ಯಾವ ಬ್ರೇಕು ಇಲ್ಲ, ನಿದ್ರೆಗೂ ಬ್ರೇಕ್ ಇಲ್ಲ. ನಿರಂತರ ಅನ್ನ ಆಹಾರ ನಿದ್ರೆಗಳನ್ನು ಬಿಟ್ಟು ಪರೀಕ್ಷಿತ್ ರಾಜನ ಎದುರುಗಡೆ ಕೂತು ಶುಕಾಚಾರ್ಯರು ಪ್ರವಚನ ಮಾಡ್ತಾ ಇದ್ರು. ನೋಡಿ, ಕೃಷ್ಣ ಅವತಾರದ ಕಥೆ ಆರಂಭ ಆಗೋದು 4ನೇ ದಿವಸ, 4-5ರಲ್ಲಿ ನಡೀತದೆ.
4 ದಿವಸ ರಾತ್ರಿ ಹಗಲು ಅನ್ನ ಆಹಾರ ಇಲ್ಲದೆ ನಿದ್ರೆ ಇಲ್ಲದೆ ಪರೀಕ್ಷಿತ್ ರಾಜ ಕೇಳ್ತಾ ಇದ್ದಾನೆ. 4ನೇ ದಿವಸ ಪರೀಕ್ಷಿತ್ ರಾಜನ ಅವಸ್ಥೆ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ರಿ. ನಮಗೆ ಒಂದು ಏಕಾದಶಿ ಮರುದಿವಸ ದ್ವಾದಶಿಗೆ ಕೈಕಾಲೆಲ್ಲ ಆಡುತ್ತೆ. 4 ದಿವಸ ಆಗಿದೆ. ಅವನು ಪರೀಕ್ಷಿತ್ ರಾಜ ಕೇಳ್ತಾನೆ ಶುಕ್ರಾಚಾರ್ಯರಿಗೆ, ತ್ಯಕ್ತೋದಮಪಿ ಬಾಧತೆ, ನೀವು ಕೃಷ್ಣನ ಕಥೆ ನನಗೆ ಹೇಳಬೇಕು. 4 ದಿವಸ ನಾನು ಊಟ ಮಾಡಲಿಲ್ಲ, ನಿದ್ದೆ ಮಾಡಲಿಲ್ಲ, ನಂಗೆ ಗೊತ್ತಿಲ್ಲ, ನನಗೆ ದೇಹದ ಯಾವ ಆಯಾಸವೂ ಅನಿಸೋದಿಲ್ಲ. ಆದ್ದರಿಂದ ಕೃಷ್ಣನ ಕಥೆಯನ್ನು ಹೇಳಿ ನಾನು ಇನ್ನಷ್ಟು, ಅದು ಅವನಿಗೆ ಟಾನಿಕ್. ಅದು ನಮಗೆ ಬಾಯಲ್ಲಿ ಉಣ್ಣೋದು ದೇಹದ ಶಕ್ತಿ ಆದರೆ ಕಿವಿಯಲ್ಲಿ ಉಣ್ಣುವವ ಪರೀಕ್ಷಿತ್ ರಾಜ ಏನು ಉಂಡಿದ್ದ ಅವನು ಕೃಷ್ಣನ ಕಥೆಯನ್ನು. ಭಾಗವತ ಕೇಳ್ತಾ ಕೇಳ್ತಾ ಶುಕಾಚಾರ್ಯರ ಮುಂದೆ 7 ದಿವಸ ಊಟ ಮಾಡದೆ ನಿದ್ದೆ ಮಾಡದೆ ಕೂತಿಂದ್ಲಿಂದ ಏಳದೆ ಒಬ್ಬ ವ್ಯಕ್ತಿ ಭಾಗವತದ ತಪಸ್ಸನ್ನು ನಡೆಸಿದ್ದಾರೆ ಅಂದರೆ ನಮ್ಮ ಕಲ್ಪನೆಗೆ ಮೀರಿದ್ದದು. ಅಂಥ ಒಂದು ಗ್ರಂಥ ಭಾಗವತ ಗ್ರಂಥ. ಅದು ಸಾಧ್ಯ ಇಲ್ಲ, ಇಂಪಾಸಿಬಲ್ ಅಂತ ನಾವು ಹೇಳ್ತೇವೆ, ಅದು ಪಾಸಿಬಲ್ ಆಗಿದೆ ನೋಡ್ರಿ. ಅದರ ಫಲ ಏನು ಅಂದರೆ 7ನೇ ದಿವಸ ತಕ್ಷಕ ಕಚ್ಚುವ ಮುಂಚೆ ಶುಕಾಚಾರ್ಯ ಮೊದಲೇ ಹೇಳಿದ್ರು, ನಾನು 7 ದಿವಸ ಕಥೆ ಹೇಳಿದ್ದೇನೆ ನಿನಗೆ, 7 ದಿವಸ ಭಾಗವತ ಕೇಳಿ ಹಾವು ಕಚ್ಚಿ ಸತ್ತಿ ಅಂದರೆ ನನಗೆ ಡಿಸ್ಕ್ವಾಲಿಫಿಕೇಶನ್, ಅದು ನಂಗೆ ಅವಮಾನ. ಶುಕಾಚಾರ್ಯ ಭಾಗವತ ಕೇಳಿದ್ದಂತೆ ರಸ್ತೆಯಲ್ಲಿ ಹೋಗೋ ಆಕ್ಸಿಡೆಂಟ್ ಆಗಿ ಸತ್ತ ಅಂತೆ ಅಂತ. ಹೀಗಾಗಬಾರದು. ತಕ್ಷಕ ಸತ್ತ ನಿನ್ನನ್ನು ಸಾಯಿಸಬೇಕು ಹೊರತು ತಕ್ಷಕನಿಂದ ನೀನು ಸಾಯಬಾರದು. ಅವನು ಬರುವ ಮುಂಚೆ ಯೋಗ ವಿಧಿಯಿಂದ ನೀನು ನಿನ್ನ ದೇಹತ್ಯಾಗವನ್ನು ಮಾಡಿರಬೇಕು ಅಂತ. ಇದು ಭಾಗವತ 7 ದಿವಸ ನಿರಂತರ ಪರೀಕ್ಷಿತ್ ರಾಜ ಹೇಳಿದ್ರ ಫಲ. ಭಾಗವತದಲ್ಲಿ ವೇದವ್ಯಾಸರು ಹೇಳ್ತಾರೆ, ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ ಅಂತ. 7 ದಿವಸದ ಕಥೆ ಆದ ಮೇಲೆ ಭಾಗವತ ಕೇಳಿ ದೇಹತ್ಯಾಗ ಮಾಡಿದ್ನಲ್ಲ, ಅವನು ಎಲ್ಲಿ ಹೋದ? ಯಮನ ಪಟ್ಟಣಕ್ಕೆ ಹೋಗಿ ಕಾದ ಎಣ್ಣೆಯಲ್ಲಿ ಬೋಂಡ ಕರೆದಂಗೆ ಕರೆದ್ರ ಅಂದರೆ ಇಲ್ಲ, ನೇರ ವೈಕುಂಠಕ್ಕೆ ಪರಮಾತ್ಮನ ಪಾದಾರವಿಂದದ ಕಡೆ ಸಾಗಿದ. 7 ದಿವಸದ ಕಥೆ. ಇಂಥ ಒಂದು ಮಹತ್ವ ಭಾಗವತಕ್ಕಿದೆ. ನಮಗೆ ಇಷ್ಟು ದೊಡ್ಡ ಗ್ರಂಥ ಅಂತ ಇವಾಗ ಹೇಳಿದರೆ ಒಂದು ಸ್ವಲ್ಪ ಹೊತ್ತಿಗೆ ಕೈಕಾಲು ಕೂತು ಅಭ್ಯಾಸ ಇರೋದಿಲ್ಲ. ಕೈಕಾಲು ಜೊಮ್ಮೆ ಹಿಡುವಾಗ ಭಾಗವತ ಈತೇನ ಅಂತ ಶುರುವಾಗುತ್ತೆ ನಮಗೆ. ಹೀಗೆ ಆ ಕಡೆ ಈ ಕಡೆ ಎಳೀತಿದೆ ಕಣ್ಣು. ಆದರೆ ನಿಮಗೆ ಮನಸ್ಸಿಗೆ ಸ್ವಲ್ಪ ಬೇಸರ ಬಂತು ಅಂತ ಆದ ಕೂಡಲೇ ಇಂಚಿನ ಭಾಗವತ ನಮ್ಮ ದೇಹಕ್ಕೆ ನಿಶಕ್ತಿಯಾದಾಗ ಡ್ರಿಪ್ಸ್ ಕೊಡ್ತಾರೆ ಡಾಕ್ಟ್ರು. ಮನಸ್ಸಿಗೆ ನಿಶಕ್ತಿಯಾದಾಗ ಕೊಡುವ ಡ್ರಿಪ್ಸ್ ಭಾಗವತ. ಆದ್ದರಿಂದ ಅಂಥ ಒಂದು ಮಹತ್ವ ಈ ಗ್ರಂಥಕ್ಕೆ ಇದೆ ಅಂತ ಶುಕಾಚಾರ್ಯರು ಹೇಳಿದ್ದಾರೆ. ಪರೀಕ್ಷಿತ್ ರಾಜರಲ್ಲಿ ನೋಡಿದ್ದೇವೆ. ಈ ಶ್ರದ್ಧೆಯನ್ನು ಭಗವಂತ ನಮಗೆ ಕೊಡಬೇಕು. ನಾವು ದೇವರ ಪೂಜೆಯನ್ನು ಮಾಡುವಾಗ ಮಾಡುವ ಪ್ರಾರ್ಥನೆ, ನಾನು ಪೂಜೆ ಮಾಡಬೇಕು ಅಂತ ಸಂಕಲ್ಪದಿಂದ ಕೂತಿದ್ದೇನೆ, ಪೂಜೆ ಮಾಡೋದು ನನ್ನ ಕೈಯಲ್ಲಿ ಇಲ್ಲ. ಫ್ಯಾನ್ ತಿರುಗಬೇಕಾದ್ರೆ ನೀವು ಸ್ವಿಚ್ ಹಾಕಿದರೆ ಸಾಲದು, ಒಳಗಡೆ ಕರೆಂಟ್ ಬೇಕು. ಕರೆಂಟ್ ಇಲ್ಲದ್ರೆ ನೀವು ಎಷ್ಟು ಸ್ವಿಚ್ ಹತ್ತಿದ್ರು ಕೂಡ ಸ್ವಿಚ್ ಒಡೆದೋಗ್ತದೆ ಹೊರತು ಫ್ಯಾನ್ ತಿರುಗೋದಿಲ್ಲ. ಹಾಗೆ ಭಗವಂತ ಒಳಗಡೆ ಫ್ಯಾನಿಗೆ ವಿದ್ಯುತ್ತಾಗಿ ಕರೆಂಟಾಗಿ ನಮ್ಮ ಒಳಗಡೆ ನಿಂತರೆ ದೇವರೇ ನೀನು ಪೂಜೆ ನಾನು ಮಾಡೋಕ್ಕೆ ಸಾಧ್ಯ. ಆದ್ದರಿಂದ ಎದುರುಗಡೆ ಪ್ರತಿಮೆಯಲ್ಲಿ ನೀನು ಕೂತು ಒಳಗಡೆ ನನ್ನೊಳಗಡೆ ಇದ್ದು ನನ್ನಿಂದ ಪೂಜೆ ಮಾಡಿಸಿಕೊಂಡು ನೀನು ಪೂಜೆಯನ್ನು, ಆದರೆ ಪ್ರತಿಫಲ ಮಾತ್ರ ನಾನು ಕೊಟ್ಕೊಳ್ಳೋದು. ಇದು ದೇವರ ಹತ್ರ ನಾವು ಮಾಡೋ ಪ್ರಾರ್ಥನೆ. ಹಾಗೆ 7 ದಿವಸ ಭಾಗವತ ಕೇಳೋಕ್ಕೆ ದೇವರ ಮುಂಚೆ ನಾವು ಕೂತಿದ್ದೇವೆ. ನಮ್ಮ ಹತ್ರ ಒಳಗಡೆ ದೇವರು ಕೂಡಿಸಿ ತೂಕಡಿಸದಂತೆ ಮಾಡಿ ಕಾಲಿಗೆ ನೋವಾಗದಂತೆ 1.5 ಗಂಟೆ ನಮ್ಮ ಮನೆ ಮಠದ ತಾಪತ್ರಯ ಎಲ್ಲ ಮರೆತು, ನೀವು ಭಾಗವತ ನಡೀತಾ ಇದ್ದಂತೆ ಹರಿಯಾಚಾರ್ಯ ಹೇಳಿದ್ದಾರೆ, 1 ದಿವಸ ಅಂಡ್ಲ ಫೋನ್ ಹಚ್ಚಿಡಾಕ್ಳಿಗೆ ಬೇಜಾರು ಆಪಣ, ನಂಗೆ ಬೇಜಾರಾಗುತ್ತೆ ಅಂತ ಬರೋದು ಬೇಡ. ಆ ದೃಷ್ಟಿಯಿಂದ ನೀವು ಕೇಳಿದರೆ ನಮ್ಮ ಜೀವನದಲ್ಲಿ ನೆನಪಿಡುವ ಒಂದು ಸಂದರ್ಭ ಆಗ್ತದೆ. ಭಗವಂತ 7 ದಿವಸ ಈ ಶ್ರದ್ಧೆಯಿಂದ ಅದನ್ನು ಕೇಳಿದ್ರೆ ನಿಮಗೆ 8ನೇ ದಿವಸದಲ್ಲೋ ನಿಮಗೆ ಭಾಗವತದಲ್ಲಿ ವೇದವ್ಯಾಸರು ಹೇಳ್ತಾರೆ, ಸತ್ಯೋ ಹೃದಯವರುಧ್ಯತೆ ಸುಕೃತಿಭಿ ಅಂತ. ನೀವು ಒಳ್ಳೆ ಪುಣ್ಯವಂತರಾಗಿದ್ದರೆ ಕೇಳ್ತಾನೆ ಭಾಗವತದ ಆನಂದ ನಿಮ್ಮನ್ನು ಈ ಲೋಕದಿಂದ ಮೇಲ್ಗಡೆ ತಂದುಕೊಂಡು ಹೋಗುತ್ತೆ ಅಂತ. ಅಂಥ ಯೋಗ ನಮಗೆ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಅವರು 2 ಕೆಲಸದಲ್ಲಿ ನಿರತರಾದವರು. ಸಾಯಂಕಾಲ ಆದರೆ ಅಲ್ಲಿ ಇಲ್ಲಿ ಅವರನ್ನು ಪ್ರವಚನಕ್ಕೆ ಕರೀತಾರೆ. ಪ್ರವಚನ ಇವತ್ತು ಇಲ್ಲ ಅಂದರೆ, ಆಚಾರ್ಯ ನಮ್ಮ ಮನೆಯಲ್ಲಿ ವಾಸ್ತು ಪೂಜೆಯನ್ನು ಗೃಹ ಪ್ರವೇಶ ನೀವೇ ಬಂದು ಮಾಡಬೇಕು ಅಂತ ಅವರ ಸೆರಗಿ ಹಿಡಿದು ಎಳೆಯುವಂಥ ಜನ ಇದ್ದಾರೆ. 7 ದಿವಸ ಅದನ್ನೆಲ್ಲ ನನಗೋಸ್ಕರ ಬದಿಗೆ ಒತ್ತಿ ಸತ್ಯನಾರಾಯಣಾಚಾರ್ಯ ಬಂದಿದ್ದಾರೆ.
ಒಂದು ಶಿಷ್ಯ ಆದರೂ ಕೂಡ ಗುರುಗಳ ಮೇಲೆ ಈ ಕಾಲದಲ್ಲಿ ಅದಂತ ಅಭಿಮಾನ ಇಟ್ಕೊಂಡಿದ್ದಾರಲ್ಲ ಅಂತ ಆ ಅಭಿಮಾನವನ್ನು ಅವರಿಗೆ ಕೊಡಿಸಿದ ದೇವರಿಗೆ ತುಂಬ ಕೃತಜ್ಞತೆಯ ನಮಸ್ಕಾರಗಳನ್ನು ಸಲ್ಲಿಸಿ ಆ ಅಭಿಮಾನ ಸತ್ಯನಾರಾಯಣಾಚಾರ್ಯರು ಕೊಟ್ಟಿದ್ದಾರೆ ಅಂತ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಮಾಡಿ, ನೀವೆಲ್ಲ ಬಂದಿದ್ದೀರಿ, ಇಲ್ಲೇ ಬಂದು ಸಾಯಂಕಾಲದ ಕಾಲಕ್ಷೇಪ ಮಾಡಬೇಕು ಅಂತಿಲ್ಲ. ನಿಮ್ಮ ಕೈಯಲ್ಲಿ ರಿಮೋಟ್ ಇಟ್ಕೊಂಡ್ರೆ ನೀವು ರಾತ್ರಿ 12 ಗಂಟೆಯವರೆಗೂ ಕೂಡ ಆಹಾಹಾ ನಗುತ್ತಾ ಖುಷಿಯಾಗಿ ಕಾಲ ಕಳೆಯೋಕ್ಕೆ ಬೇಕಾದ ಸಾಮಗ್ರಿಗಳು, ಮನರಂಜನೆಗಳು ಇವತ್ತಿದೆ. ನೀವೆಲ್ಲ ಬಂದಿದ್ದೀರಿ, ಹರಿಯಾಚಾರ್ಯ ಕರೆದಿದ್ದಾರೆ ಅಂತ ದಾಕ್ಷಿಣ್ಯಕ್ಕೆ ಬಂದಿರೋ ಇರ್ಬೋದು, ಅಥವಾ ಭಾಗವತ ಕೇಳಬೇಕು ಅಂತ ಶ್ರದ್ಧೆಯಿಂದ ಬಂದವರಿಗೆ ಇವತ್ತು ಸಾಕು ಎಲ್ಲ ಬೋತ್ರಿ ಅಂತ ಅನ್ಸೋದು ಬೇಡ. 7 ದಿವಸಕ್ಕೆ ನೋಡಿಯ ದಿವಂಚಿ ಒಂದು ಸತ್ಯ ಆದರೂ ನಾವು ಜೀವನದಲ್ಲಿ ಕೇಳಬೇಕು ಅನ್ನೋ ಹಠ ನಿಮಗೆ ಕೊಡ್ಲಿ ಅಂತ ಹೇಳ್ತಾ ನಿಮ್ಮನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸಿ, ಎಲ್ಲರಿಗೂ ಭಗವಂತ ಕಥೆಯನ್ನು ಹೇಳಿದವರಿಗೆ, ಕೇಳಿದವರಿಗೆ, ಕೇಳಿದವರಿಗೆ ಭಗವಂತ ನಮಗೆ ಜ್ಞಾನ, ಭಕ್ತಿ, ವೈರಾಗ್ಯ, ಭಗವಂತನ ವಿಶೇಷವಾದ ಅನುಗ್ರಹ ನಮ್ಮ ಮೇಲೆ ಆಗುವಂತೆ ಆಗಲಿ ಅಂತ ಹೇಳ್ತಾ ಸತ್ಯನಾರಾಯಣಾಚಾರ್ಯರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿ ಈ ಕಥಾಭಾಗವನ್ನು ನಾವು ಮಾಡುವ ಪ್ರಾರ್ಥನೆ ಹೇಗೆ ಅಂದರೆ, ಶುಕರೂಪ ಪ್ರಬೋಧಜ್ಞ ಸರ್ವಶಾಸ್ತ್ರ ವಿಶಾರದ ಏತತ್ ಕಥಾ ಪ್ರಕಾಶೇನ ಮದಜ್ಞಾನಂ ಯಪೋಹಯ ಅಂತ. ನಾವು ಭಾಗವತದ ಕ್ರಮ ಹೇಗೆ ಅಂದರೆ, ರಾಮಾಯಣ ಹೇಳುವಾಗ ಉತ್ತರ ಕರ್ನಾಟಕದಲ್ಲೆಲ್ಲ ರಾಮಾಯಣ ಹೇಳುವಾಗ ಒಂದು ಪೀಠ ಖಾಲಿ ಬಿಡ್ತಾರೆ. ಅದು ಖಾಲಿ ಬಿಟ್ಟಿದ್ದು ನಾನು ಅಲ್ಲಿ ಕೂತ್ಕೋತೇನೆ, ಅದಕ್ಕೆಲ್ಲ ಬಿಟ್ಟಿದ್ದೆ, ಖಾಲಿ ಬಿಡ್ತಾರೆ. ಯಾಕೆ ಅಂದರೆ ರಾಮಾಯಣ ಕಥೆ ಇಲ್ಲಿ ನಡೀತದೋ ಅಲ್ಲಿ ಹನುಮಂತ ದೇವರು ಬರ್ತಾರೆ ಅಂತ ಅವ್ರಿಗೊಂದು ಪೀಠ, ಅಷ್ಟು ಶ್ರದ್ಧೆ. ಹಾಗೆ ಭಾಗವತ ಯಾರು ಹೇಳ್ತಾರೋ ಕೇಳುವವರನ್ನ ನಗನಗತಾ ಆಸ್ವಾದಿಸಿ ಕೇಳಿದರೆ ಶುಕಾಚಾರ್ಯರೇ ಬಂದು ಒಳಗಡೆ ಕೊಡ್ತಾರೆ ಅಂತ. ಆದ್ದರಿಂದ ನಿಮ್ಮೆಲ್ಲ ಒಂದು ದೊಡ್ಡ ಜವಾಬ್ದಾರಿ ಇದೆ. ಇಲ್ಲಿ ಸತ್ಯನಾರಾಯಣಾಚಾರ್ಯನ ಜೊತೆಗೆ ಅವರ ಒಳಗಡೆ ಶುಕಾಚಾರ್ಯರು ಬಂದು ಕೊಡಬೇಕು. ಅದೆಲ್ಲ ನಿಮ್ಮ ಸಹಕಾರದಿಂದ ಆಗಬೇಕು. ಆದ್ದರಿಂದ ಸುಖಮುಖದಿಂದ ನಾವು ಆ ಭಾಗವತವನ್ನು, ಆದರೆ ಪರೀಕ್ಷಿತಾರ್ಜನ ಥರ ಆಗೋದು ಬೇಡ. ಅವನಿಗೆ 7 ದಿವಸ ಯಾಕೆ ಹೋದ ಅಂದರೆ ಋಷಿ ಶಾಪ ಇತ್ತು, ನಮಗೆ ದೇವರ ಅನುಗ್ರಹ ಇದೆ. ಆದ್ದರಿಂದ ಅವರ ಒಳಗಡೆ ನಿಂತು ಶುಕಾಚಾರ್ಯರು ನಮಗೆ ಆ ಏತತ್ ಕಥಾ ಪ್ರಕಾಶೇನ ಇಲ್ಲಿರುವ ಕಥೆಯನ್ನು ಅವರಿಗೆ ಪ್ರವಚನ ಮುಗಿದ ಮೇಲೆ ಆಶ್ಚರ್ಯ ಆಗಬೇಕು, ಅಯ್ಯೋ ನಾನು ಹೀಗೆಲ್ಲ ಹೇಳಿದ್ನ ಅಂತ. ಆ ರೀತಿ ಅವರ ಒಳಗಡೆ ನಿಂತು ಅವರ ಬಾಯಿಯಿಂದ ಶುಕಾಚಾರ್ಯರು ನಮಗೆ ಕಿವಿಯ ಮೂಲಕ ಹೊಟ್ಟೆ ತುಂಬಿಸಲಿ, ತಲೆ ತುಂಬಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣ.